ಸ್ನೇಹಿತರೆ, ಇವತ್ತು ನಾನು ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಗಳ ಸಮಾಗಮವಾಗಿರುವಂತಹ ಶಿಲ್ಪಕಲೆಗಳ ತವರೂರು ಗದಗ್ ನಗರಿಯಲ್ಲಿ ಇದ್ದೀನಿ. ಗದಗಿನ ಹೃದಯ ಭಾಗದಲ್ಲಿರುವಂಥ ತ್ರಿಕುಟೇಶ್ವರ ದೇವಾಲಯಕ್ಕೆ ಬಂದಿದ್ದೀನಿ. ಬನ್ನಿ ಈ ದೇವಾಲಯದ ಇತಿಹಾಸವನ್ನು ಇವತ್ತು ತಿಳಿಯೋಣ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ಗದಗ್ ನಗರದ ಪ್ರಮುಖ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿರುವಂತಹ ತ್ರಿಕುಟೇಶ್ವರ ದೇವಾಲಯ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು ಕಲ್ಯಾಣ ಚಾಲುಕ್ಯರ ವಾಸ್ತುಶೈಲಿಯ ಅತ್ಯುತ್ತಮ ಉದಾಹರಣೆ ಎಂದು ಪರಿಗಣಿಸಲಾಗಿದೆ. ಕರ್ನಾಟಕದ ಪ್ರವಾಸೋದ್ಯಮವು ಇದನ್ನು ಚಾಲುಕ್ಯ ಯುಗದ ಸಂರಕ್ಷಿತ ಸ್ಮಾರಕವಾಗಿ ಗುರುತಿಸಿದೆ. ತ್ರಿಕುಟೇಶ್ವರ ಎಂಬ ಹೆಸರು 3 ಶಿವಲಿಂಗಗಳಿರುವ ದೇವಾಲಯ ಎಂಬ ವಿಶೇಷತೆಯೊಂದಿಗೆ ಸಂಬಂಧಿಸಿದೆ. ಗರ್ಭಗುಡಿಯಲ್ಲಿ ಒಂದೇ ಕಲ್ಲಿನ ಆಧಾರದ ಮೇಲೆ 3 ಲಿಂಗಗಳಿರುವುದು ಇಲ್ಲಿನ ಪ್ರಮುಖ ವೈಶಿಷ್ಟ್ಯ. ಇದನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1002ರಲ್ಲಿ ನಿರ್ಮಿಸಲಾಗಿದೆ ಮತ್ತು ಇದು ಕಲ್ಯಾಣ ಚಾಲುಕ್ಯ ವಾಸ್ತುಶೈಲಿಗೆ ಸೇರಿದೆ. ನಂತರ ಚಾಲುಕ್ಯ, ಹೊಯ್ಸಳ ಮತ್ತು ವಿಜಯನಗರದ ಕಾಲದಲ್ಲಿಯೂ ಕೂಡ ದೇವಾಲಯದ ಅಭಿವೃದ್ಧಿಗೆ ಪ್ರೋತ್ಸಾಹ ದೊರೆತಿದೆ ಎಂದು ಹೇಳಲಾಗುತ್ತದೆ. ದೇವಾಲಯದ ಕಂಬಗಳು, ದ್ವಾರಗಳು, ಗೋಡೆಗಳು ಮತ್ತು ಕಲ್ಲಿನ ಪರದೆಗಳ ಮೇಲೆ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಿವೆ. ಸಭಾಮಂಟಪದಲ್ಲಿ 42 ಸುಂದರ ಕೆತ್ತನೆಯ ಕಂಬಗಳು ಇರುವುದನ್ನು ಕಾಣಬಹುದು. ಈ ದೇವಾಲಯದ ನಿರ್ಮಾಣದಲ್ಲಿ ರಾಷ್ಟ್ರಕೂಟ ಹಾಗೂ ಕಲ್ಯಾಣ ಚಾಲುಕ್ಯರ ವಾಸ್ತುಶೈಲಿಯ ಅಂಶಗಳ ಬೆಳವಣಿಗೆ ಕಂಡುಬರುತ್ತವೆ. ಇಲ್ಲಿನ ಶಿಲ್ಪಗಳಲ್ಲಿ ಗಣಪತಿ, ಬ್ರಹ್ಮ, ವಿಷ್ಣು, ಶಿವ, ಕಾರ್ತಿಕೇಯ, ಗಜಲಕ್ಷ್ಮಿ, ಮಹಾಕಾಳಿ, ಮನ್ಮಥ, ಭೈರವ ಮತ್ತು ನಟರಾಜ ಹೀಗೆ ವಿವಿಧ ರೂಪಗಳನ್ನು ಕಾಣಬಹುದು. ನೃತ್ಯ ಭಂಗಿಯಲ್ಲಿರುವ ಗಣಪತಿ ಮತ್ತು ಅಷ್ಟಮಾತೃಕೆಯರ ಶಿಲ್ಪಗಳು ವಿಶೇಷವಾಗಿ ಗಮನವನ್ನು ಸೆಳೆಯುತ್ತವೆ. ಇದು ಒಂದೇ ರಾಜವಂಶದ ಕಾಲಕ್ಕೆ ಸೀಮಿತವಾದ ಸ್ಮಾರಕವಲ್ಲ. ಚಾಲುಕ್ಯರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ದೇವಾಲಯದ ಅಭಿವೃದ್ಧಿಗೆ ಮಹತ್ವವನ್ನು ನೀಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಹೀಗಾಗಿ ದೇವಾಲಯದ ವಾಸ್ತುಶೈಲಿಯಲ್ಲಿ ವಿವಿಧ ಕಾಲಘಟ್ಟಗಳ ಪ್ರಭಾವವಿರುವುದನ್ನು ಗುರುತಿಸಬಹುದು. ಕಂಬಗಳೇ ದೇವಾಲಯದ ಪ್ರಮುಖ ಆಕರ್ಷಣೆಯಾಗಿದೆ. ಈ ಕಂಬಗಳನ್ನು ಗಮನಿಸಿದಾಗ 3 ವಿಷಯಗಳನ್ನು ಗಮನಿಸಬಹುದು. ರಚನಾತ್ಮಕ ಕೆಲಸ, ಅಲಂಕಾರಿಕ ಕೆಲಸ, ವಾಸ್ತುಲಯಗಳು ಕಾಣಸಿಗುತ್ತವೆ. ಕಂಬಗಳು ದೇವಾಲಯದ ಸೌಂದರ್ಯದ ಭಾಗವೂ ಕೂಡ ಆಗಿವೆ. ದೇವಾಲಯದ ಮಂಟಪದ ಗೋಡೆಗಳಲ್ಲಿ ಕಂಡುಬರುವ ಸೂಕ್ಷ್ಮವಾಗಿ ಕೆತ್ತಿರುವ ಕಲ್ಲಿನ ಜಾಲರಿಗಳು ಬಹಳಷ್ಟು ಆಕರ್ಷಣೀಯವಾಗಿವೆ. ಕಲ್ಲನ್ನೇ ಜಾಲರಿಯಂತೆ ಕತ್ತರಿಸಿ ಅಲಂಕರಿಸಿರುವುದು ಕಲ್ಯಾಣ ಚಾಲುಕ್ಯರ ವಾಸ್ತುಶೈಲಿಯ ಸುಂದರ ಉದಾಹರಣೆಯಾಗಿದೆ.